ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾಧವ್ ಅವರೇ, ಏನಾಯ್ತು ತುಳಸಿ ಅವರೇ? ಏನೂ ಆಗಿಲ್ಲ ತಾನೆ? ಆರಾಮಾಗಿದ್ದೀರಾ? ಅಲ್ಲ, ಮಗು ಹೇಗಿದೆ? ಯಾರಿಗೂ ಏನೂ ಆಗಿಲ್ಲ ತಾನೆ? ಮಕ್ಕಳು ಎಲ್ಲಿದ್ದಾರೆ? ಏನೂ ಆಗಿಲ್ಲ ಅಲ್ವಾ? ಮಾಧವ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಯಾರಿಗೂ ಏನೂ ಆಗಿಲ್ಲ. ಇಲ್ಲಿ ನೋಡಿ, ಯಾಕೆ ಎಷ್ಟು ಗಾಬರಿ ಆಗಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ. ಸಾರಿ ತುಳಸಿ ಅವರೇ, ಏನೋ ಯೋಚನೆ ಮಾಡ್ತಾ ಇದ್ದೆ. ಸಡನ್ ಆಗಿ ನೀವು ಬಂದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಏನೇನೋ ಕೇಳ್ಬಿಟ್ಟೆ. ಪರವಾಗಿಲ್ಲ ಮಾಧವ್ ಅವರೇ, ತಗೊಳ್ಳಿ, ಬಿಸಿ ಬಿಸಿ ಟೀ ಕುಡಿರಿ, ತಲೆಯಲ್ಲಿರೋ ಯೋಚನೆಗಳೆಲ್ಲ ಮಾಯ ಆಗೋಗುತ್ತೆ. ಟೀ ಹೇಗಿದೆ? ನಾವೀ ರೀತಿ ಒಟ್ಟಿಗೆ ಕೂತು ಟೀ ಹಂಚ್ಕೊಂಡು ಕುಡಿದು ಎಷ್ಟು ದಿನ ಆಗಿತ್ತಲ್ವಾ? ನನ್ನ ಮನಸ್ಸನ್ನು ತಿಳಿ ಮಾಡೋದಕ್ಕೆ ನೀವು ಎಷ್ಟೆಲ್ಲ ಪ್ರಯತ್ನ ಪಡ್ತಿರಲ್ಲ ತುಳಸಿ ಅವರೇ. ನನಗೇನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹಳೆ ನೆನಪುಗಳೆಲ್ಲ ನನ್ನ ಕಣ್ಮುಂದೆ ಬಂದು ನನ್ನನ್ನೇ ಕೊಲ್ತಿದ್ದಾವೆ ತುಳಸಿ ಅವರೇ. ಸುಮತಿಯನ್ನು ಸಾಯಿಸಿದವಳಿಗೆ ನಾನು ಶಿಕ್ಷೆ ಕೊಡಬೇಕಾಗಿತ್ತು, ಆದರೆ ನಮ್ಮ ಇಡೀ ಮನೆ ಜವಾಬ್ದಾರಿನೇ ಅವಳಿಗೆ ಕೊಟ್ಬಿಟ್ಟೆ. ಸಾಯಿಸೋಕೆ ಅಂತ ಕತ್ತಿ ಹಿಡಿದು ಬಂದವಳು ಮುಂದೆ ಮನೆಯವರೆಲ್ಲರೂ ಕುತ್ತಿಗೆ ಕೊಟ್ಟು ನಿಲ್ಲೋ ಹಾಗೆ ಮಾಡಿಬಿಟ್ಟೆ. ಇಂಥ ಪಾಪಿ ನಾನು. ಮಾಧವ್ ಅವರೇ, ಆದರೆ ನೀವು ದಯವಿಟ್ಟು ಏನೋ ಹೇಳಿಬಿಡಿ ತುಳಸಿಯವರೇ. ನನಗೆ ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಿದೆ, ಕ್ಷಮಿಸ್ಬಿಡಿ. ಅಣ್ಣನ ಈ ರೀತಿ ನೋಡೋದಕ್ಕಾಗ್ತಿಲ್ಲ. ಅದಕ್ಕೆ ಅವನು ಮೊದಲಿನ ಥರ ನಗ್ನಗ್ತಾ ರಾಜನ ಹಾಗಿರ್ಬೇಕು ಈ ಮನೇಲಿ. ದಯವಿಟ್ಟು ಏನಾದರೂ ಮಾಡಿ ಅದಕ್ಕೆ.